ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ದೀಪ ಅವರೇ, ಹೇಳಿ ಚಿರು ಅವರೇ. ಅದೇನ್ ನಿನ್ನೆಯಿಂದ ನನ್ನ ಚಿರು ಅವರೇ ಅಂತ ಪದೇ ಪದೇ ಹೆಸರಿಟ್ಟು ಕರಿತಿರೋದು? ಇನ್ನೇನಂತ ಕರೀಲಿ? ಇಷ್ಟ ದಿನ ಹಸ್ಬೆಂಡ್ ಅಂತ ತಾನೇ ಕರಿತದಿದ್ದು. ಇನ್ ಮುಂದೆ ನಿಮ್ಮನ್ನ ಹಂಗ್ ಕರೆಯಕ್ಕಾಗಲ್ಲ ಅಂತ ಹೇಳಿದ್ನಲ್ವಾ? ಏನಂತ? ನೀವಿನ್ ಮುಂದೆ ನನ್ ಗಂಡ ಅಲ್ಲ. ನಾವಿಬ್ರು ಬೇರೆ ಆದ್ರೂ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿದ್ದೀನಲ್ವಾ? ಸ್ನೇಹಿತರಾಗಿರೋರು ಪ್ರೀತಿ ಮಾಡ್ಬೋದು, ಮದ್ವೆನೂ ಆಗ್ಬೋದು. ಆದ್ರೆ ಮದ್ವೆ ಆಗಿ ಬೇರೆ ಆಗೋರು ಅವ್ರ ಹೆಂಗ್ ಸ್ನೇಹಿತರಾಗಿರಕ್ಕಾಗತ್ತೆ? ಹಾಗಾದ್ರೆ ಕಂಪ್ಲೀಟ್ ಆಗಿ ನನ್ನ ಮರ್ತೋಗ್ತೀರಾ? ಇಲ್ಲ. ಹಾಗಾದ್ರೆ ನಾವು ಫ್ರೆಂಡ್ಸ್ ಆಗಿ ಮುಂದುವರಿಬೋದಲ್ವಾ? ಕ್ಷಮಿಸಿ, ಆದ್ರೆ ಭವಿಷ್ಯದ ಬಗ್ಗೆ ನಾನು ಇನ್ನೂ ಏನೂ ಯೋಚನೆ ಮಾಡಿಲ್ಲ. ಜೀವನ ನನ್ನನ್ನು ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ನಾನು ಸ್ವೀಕರಿಸ್ತೇನೆ. ಇಷ್ಟು ದಿನ ನಮ್ಮಿಬ್ರು ಮಧ್ಯೆ ಇದ್ದಿದ್ದ ಸಂಬಂಧನೇ ಬೇಡ, ಇನ್ನು ಮುಂದೆ ಇರೋ ಸಂಬಂಧನೇ ಬೇಡ. ಎಲ್ಲಿಗೆ ಹೋಗ್ತಿದ್ದೀರಾ? ಮಲ್ಗಕ್ಕೆ. ಎಲ್ಲಿ ಮಲಗಕ್ಕೆ? ಇಲ್ಲ ತಾನೇ ಮಲಗ್ತಿದ್ದು. ಇಲ್ಲ, ಇನ್ನು ಮುಂದೆ ನಾನಿಲ್ಲಿ ಮಲ್ಗಲ್ಲ. ಈ ರೂಮ್ಗೂ ನನಗೂ ಇದ್ದಿದ್ದ ಸಂಬಂಧ ಮುಗೀತು. ಈಗಲೇ ನಮ್ಗೆ ಇಷ್ಟು ಕಷ್ಟ ಆಗ್ತದೆ. ಇನ್ನಿವ್ರು ನನ್ನಿಂದ ಪರ್ಮನೆಂಟಾಗಿ ದೂರ ಆಗ್ಬಿಟ್ರೆ ಹೆಂಗಿರೋದು? ನಿಮ್ಮನ್ನ ಹಸ್ಬೆಂಡ್ ಅಂತ ಕರೀಲಿಲ್ಲ ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ. ಆದ್ರೆ ಏನ್ ಮಾಡಿ, ನಿಮ್ಮಿಂದ ನಾನು ದೂರ ಹೋಗ್ತಿದ್ದೀನಿ. ನನ್ಗೆ ಎಷ್ಟು ಬೇಜಾರಾಗ್ತಿರ್ಬೇಕು ಅಂತ ಹೇಳಿ. ನಿಮ್ಮನ್ನು ಬಿಟ್ಕೊಡೋದು ಎಷ್ಟು ಕಷ್ಟ ಅಂತ ನನಗೆ ಮಾತ್ರ ಗೊತ್ತು. ಆದ್ರೆ ಬಿಟ್ಕೊಳ್ಳಿಲ್ಲ ಅಂದ್ರೆ ನಿಮ್ ಜೀವನ ಮುಂದೆ ಹೋಗಲ್ಲ. ಖುಷಿಯಾಗಿರ್ಬೇಕು. ನೀವು ಇಷ್ಟಪಟ್ಟು ಮದುವೆ ಆಗಿರೋ ಹೆಂಡತಿ ಜೊತೆ ಸುಖವಾಗಿರ್ಬೇಕು. ಅದಕ್ಕೆ ಇಷ್ಟ ಇಲ್ಲ ಅಂದ್ರೂ ಈ ನಿರ್ಧಾರನ ತಗೊಂಡೆ. ನೀವು ಎಲ್ಲೇ ಇದ್ರು ಖುಷಿಯಾಗಿರ್ಬೇಕು ಹಚ್ಬಿಟ್ಟು. ಕಣ್ಣೀರಿನ ಬೆಲೆ ಏನಂತ ಹತ್ತೋರ್ಗೆ ಮಾತ್ರ ಅರ್ಥ ಆಗುತ್ತೆ, ನೋಡೋರ್ಗಲ್ಲ. ಇನ್ಯಾವತ್ತೂ ನೀವು ಅಳಲ್ಲ ಅಂತ ನಂಗೆ ಮಾತು ಕೊಡಬೇಕು. ಆದ್ರೆ ನಾನು ನಿಮ್ಮಿಂದ ದೂರ ಹೋದ್ಮೇಲೆ ಅಳು ಬಂದೇ ಬರುತ್ತೆ. ಹಾಗ ಅಳ್ಳೇಬೇಕು. ಹಾಗೂ ನೀವು ನನ್ನ ಹತ್ರ ಬಂದು ಅಳ್ಬೇಡಿ ಅಂತ ಹೇಳಕ್ಕಾಗಲ್ಲ ಅಲ್ಲ. ಅದಕ್ಕೆ ಅಳ್ಬೇಡಿ ಅಂತ ಈಗಲೇ ಕೇಳ್ಕೊತಿರೋದು. ಕ್ಷಮಿಸಿ, ಅಳದೆ ಇರೋದಕ್ಕೆ ನನ್ನಿಂದ ಆಗಲ್ಲ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಮನ್ಸಲ್ಲಿ ಬೆಟ್ಟದಷ್ಟು ದುಃಖ ಇದ್ರೆ ನಗು ಎಲ್ಲಿಂದ ಬರುತ್ತೆ? ನೋವು ಅರ್ಥ ಆಗ್ತಿದೆ, ಆದ್ರೆ ಏನ್ ಮಾಡೋದು? ನಾವಿಬ್ರು ದೂರ ಆಗ್ಬೇಕು ಅಂತ ವಿಧಿನೇ ಬರ್ದಿದೆ. ಆದ್ರೂ ನೀವು ನನ್ನ ಹಸ್ಬೆಂಡು ಅಂತ ಕರೀತಾ ಇರೋದು ತುಂಬಾ ಬೇಜಾರಾಗ್ತಿದೆ ಕಣ್ರಿ. ನನಗೂ ಕರೆಯಕ್ ಆಸೆ, ಆದ್ರೆ ಪರಿಸ್ಥಿತಿ
ಏನ್ ಮಾಡೋದು? ಗೊತ್ತು, ನಾನಿನ್ನು ದೂರ ಹೋಗೋಕ್ ಮುಂಚೆ ಒಂದೇ ಒಂದ್ಸಲ ಹಸ್ಬೆಂಡು ಅಂತ ಕರೀರಿ. ಹಚ್ಬೇಕು. ನೀವ್ಯಾಕೆ ಅಳ್ತಿದ್ದೀರ ಹಸ್ಬೆಂಡು? ಅಳ್ಬೇಡಿ, ನೋಡಕ್ಕಾಗಲ್ಲ. ನೀವು ಅಳ್ಬೇಡಿ, ನೀವು ನೋಡಕ್ಕಾಗಲ್ಲ. ಹಸ್ಬೆಂಡು, ಹೇಳಿ. ನಿಮ್ಮನ್ನೇನೋ ಕೇಳ್ಬೇಕು. ಕೇಳಿ. ನಿಜ ಹೇಳ್ತೀರಾ? ಹೇಳ್ತೀನಿ. ಒಳ್ಳೆ ಕ್ಷಣಕ್ಕಾದ್ರೂ ನನ್ನ ಮೇಲೆ ಪ್ರೀತಿ ಹುಡ್ಲಿಲ್ಲ. ನನ್ನ ಮೇಲೆ ಹಣ ಮಾಡಿ ಹೇಳಿ. ನೀವೇ ಕೇಳಿಸ್ಕೊಡಿ. ನನ್ನ ಹೃದಯ ಏನ್ ಹೇಳ್ತಿದೆ ಕೇಳಿಸ್ತಾ ಇದ್ಯಾ? ಇಲ್ಲ. ನನಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಆಗೋಯ್ತು. ಈ ಮಾತು ಹೇಳಿದ್ರಲ್ಲ, ನಂಗೆ ಅಷ್ಟೇ ಸಾಕು. ಈಗ ನಾನು ನೆಮ್ಮದಿಯಿಂದ ಊರಿಗೆ ಹೋಗ್ತೀನಿ. ನಾನು ಸಾಯೋವರೆಗೂ ನೀವು ಹೇಳಿದ ಮಾತನ್ನ ನೆನ್ಸ್ಕೊಂಡು ಖುಷಿಯಾಗಿರ್ತೀನಿ. ತನಕ ನೀವಲ್ವ ನನ್ನ ಹತ್ರ ಮಾತಾಡ್ತಿದ್ದಿದ್ದು? ಇದೆಲ್ಲ ನನ್ನ ಕಲ್ಪನೆನಾ?